ಕದನ ವಿರಾಮಕ್ಕೆ ಹಂಗಲಾಚಿದ ಪಾಕ್ ಭಾರತ ವಿಧಿಸಿದ ಆ 5 ಷರತ್ತುಗಳೇನು ಗೊತ್ತಾ ವೀಕ್ಷಕರೇ? ಇದೀಗ ಪಾಕ್ ಭಾರತದ ದಾಳಿಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನ ಯಾಕಾದರೂ ತಪ್ಪು ಮಾಡಿಬಿಟ್ವು ಅಂತ ಇದೀಗ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ಬನ್ನಿ, ಏನಿದು ಭಾರತ ವಿಧಿಸಿದಂತಹ 5 ಷರತ್ತುಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಪಾಕಿಸ್ತಾನ ಹಾಗೂ ಭಾರತದ ನಡುವೆ 4 ದಿನ ಸತತವಾಗಿ ಸಂಘರ್ಷ ನಡೆಯಿತು. ಇದೀಗ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮವನ್ನು ಘೋಷಿಸುವಂತೆ ಒತ್ತಾಯಿಸಿದ್ದು, ಶನಿವಾರ ಉಭಯ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಸದ್ಯ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸುವ ಮೊದಲು ಭಾರತ ಕೆಲ ಷರತ್ತುಗಳನ್ನು ವಿಧಿಸಿದೆ. ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ರೂ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸುವ ನಿರ್ಧಾರ ಜಾರಿಯಲ್ಲಿದೆ ಎಂದು ಭಾರತ ದೃಢವಾಗಿ ಹೇಳಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯ ನಂತರ ಘೋಷಿಸಲಾದ ಈ ದಂಡನಾತ್ಮಕ ಕ್ರಮಗಳನ್ನು ಪಾಕಿಸ್ತಾನ ಭಯೋತ್ಪಾದಕ ಚಟುವಟಿಕೆಗಳಿಗೆ ತನ್ನ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ರದ್ದುಗೊಳಿಸುವ ಹಂತಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಒತ್ತಿ ಹೇಳಿದರು. ಕದನ ವಿರಾಮವು ಬೇಷರತಾಗಿತ್ತು. ಒಪ್ಪಂದದ ಬಗ್ಗೆ ಅಥವಾ ದಾಳಿಗೆ ಪ್ರತಿಕ್ರಿಯೆಯಾಗಿ ತೆಗೆದುಕೊಂಡ ಇತರ ಕ್ರಮಗಳ ಬಗ್ಗೆ ತನ್ನ ನಿಲುವಿನಲ್ಲಿ ಯಾವುದೇ ಮಾತುಕತೆ ಅಥವಾ ಬದಲಾವಣೆಗಳನ್ನು ಒಳಗೊಂಡಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಅಲ್ಲದೆ ಹಿಂಸಾಚಾರ ಮುಂದುವರೆದರೆ ಆರ್ಥಿಕ ಸಂಬಂಧಗಳು ಸಾಮಾನ್ಯವಾಗಲು ಸಾಧ್ಯವಿಲ್ಲ ಎಂದು ಒತ್ತಿ ಹೇಳಿದ ಭಾರತ ಪಾಕಿಸ್ತಾನದೊಂದಿಗಿನ ಎಲ್ಲ ವ್ಯಾಪಾರವನ್ನು ಸ್ಥಗಿತಗೊಳಿಸಿದೆ. ಪಾಕಿಸ್ತಾನವು ಭಾರತವನ್ನು ಗುರಿಯಾಗಿಸಿಕೊಂಡಿರುವುದು ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ನೀಡುವುದು ಸ್ಪಷ್ಟವಾಗಿ ನಿಲ್ಲಿಸದೆ ನಂತರವೂ ವ್ಯಾಪಾರ ಪುನರಾರಂಭವಾಗುತ್ತದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ನಂತರ ಕದನ ವಿರಾಮ ಒಪ್ಪಂದದ ಹೊರತಾಗಿಯೂ ವ್ಯಾಪಾರದ ಅಮಾನತು ಜಾರಿಯಲ್ಲಿರುತ್ತದೆ ಎಂದು ಭಾರತ ತಿಳಿಸಿದೆ. ಸದ್ಯ ಪಾಕಿಸ್ತಾನದಿಂದ ನೋಂದಾಯಿಸಲ್ಪಟ್ಟ, ನಿರ್ವಹಿಸಲ್ಪಡುವ ಅಥವಾ ಗುತ್ತಿಗೆ ಪಡೆದ ಎಲ್ಲ ವಿಮಾನಗಳಿಗೆ ಭಾರತ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ. ಕದನ ವಿರಾಮವಿದ್ದರೂ ಪಾಕಿಸ್ತಾನಕ್ಕೆ ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಲಾಗ್ತಾ ಇದೆ ಎಂದು ವಿದೇಶಾಂಗ ಇಲಾಖೆ ತಿಳಿಸಿದೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ನಟಿಯರನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ. ಅವರ ಸಾಮಾಜಿಕ ಖಾತೆಯನ್ನು ಕೂಡ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಓವರ್ ದಿ ಟಾಪ್ OTT ಪ್ಲಾಟ್ಫಾರ್ಮ್ಗಳನ್ನು ಮತ್ತು ಡಿಜಿಟಲ್ ಸ್ಟ್ರೀಮಿಂಗ್ ಸೇವೆಗಳಿಗೆ ಪಾಕಿಸ್ತಾನಿ ಸೀರಿಯಲ್ ಡ್ರಾಮಾಗಳನ್ನು ತೆಗೆದುಹಾಕುವಂತೆ ಸೂಚಿಸಲಾಗಿದೆ. ವೆಬ್ ಸರಣಿಗಳು, ಚಲನಚಿತ್ರಗಳು, ಸಂಗೀತ ಮತ್ತು ಪಾಡ್ಕ್ಯಾಸ್ಟ್ಗಳು ಸೇರಿದಂತೆ ಎಲ್ಲ ರೀತಿಯ ಡಿಜಿಟಲ್ ವಿಷಯವನ್ನು ಅದು ಒಳಗೊಂಡಿದೆ. ಸದ್ಯ ಕದನ ವಿರಾಮ ಏರ್ಪಟ್ಟರೂ ಪಾಕಿಸ್ತಾನದವರಿಗೆ ಭಾರತಕ್ಕೆ ಬರುವುದನ್ನು ನಿಷೇಧಿಸಲಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನಿ ಪ್ರಜೆಗಳ ಚಲನವಲನ ಮತ್ತು ದೇಶದೊಳಗೆ ಇರುವಿಕೆಯ ಮೇಲೆ ಕಠಿಣ ಕ್ರಮವನ್ನು ಘೋಷಿಸಿತು. ಗೃಹ ಸಚಿವಾಲಯವು ಸರಣಿ ನಿರ್ದೇಶನಗಳಲ್ಲಿ ಪಾಕಿಸ್ತಾನಿ ನಾಗರಿಕರಿಗೆ ಎಲ್ಲಾ ವೀಸಾ ಸೇವೆಗಳನ್ನು ತಕ್ಷಣ ಸ್ಥಗಿತಗೊಳಿಸುವುದಾಗಿ ಘೋಷಣೆಯನ್ನ ಮಾಡಿತ್ತು. ಇದೀಗ ಅದು ಕೂಡ ಮುಂದುವರೆದಿದೆ ವೀಕ್ಷಕರ. ಸದ್ಯ ಇದೀಗ ಭಾರತ ಒಂದು ಕದನ ವಿರಾಮದಲ್ಲಿ ಇದೀಗ ಕೈಗೊಂಡಂತಹ ಒಂದು 5 ಷರತ್ತುಗಳನ್ನು ಇದೀಗ ನೀವು ನೋಡಬಹುದು ವೀಕ್ಷಕರೇ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧಕ್ಕೆ ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಪಾಕಿಸ್ತಾನ ಮೊಂಡಾಟವನ್ನು ಮೆರಿತಾ ಇದೆ, ಮತ್ತಷ್ಟು ಕೆಣಕ್ತಾ ಇದೆ ಭಾರತವನ್ನ. ಪಾಕಿಸ್ತಾನ ನಿಜಕ್ಕೂ ಈ ರೀತಿಯ ನರಿಬುದ್ಧಿಯನ್ನು ತೋರಿಸ್ತಿರುವುದಕ್ಕೆ ನಿಜಕ್ಕೂ ಭಾರತದ ಒಂದು ಶೌರ್ಯವನ್ನ ನಾವು ಕೆಣಕ್ತಾ ಇದ್ದಾರೆ ಅವರು ಪಾಕಿಸ್ತಾನದವರು. ಸೊ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಪಾಕಿಸ್ತಾನದ ಮೇಲೆ ಇಷ್ಟೊಂದು ಕೆಲವೊಂದು 5 ಷರತ್ತುಗಳನ್ನು ಭಾರತ ವಹಿಸುವಂಥದ್ದು ನಿರ್ದೇಶನವನ್ನು ಮಾಡಿರುವಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.